ಸರ್ ನೀವು ಇಷ್ಟೆಲ್ಲ ಮಾಹಿತಿ ಇಟ್ಕೊಂಡಿದ್ದೀರಾ, ಇಷ್ಟೆಲ್ಲ ಒಂದು ಹೋರಾಟದ ಹಾದಿಯಲ್ಲಿದ್ದೀರಾ, ಹಿಂದೂಗಳ ವಿಚಾರವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅನ್ನುವಂಥ ಆರೋಪದ ಜೊತೆಗೆ ಪ್ರತಿ ಬಾರಿಯೂ ಗಾಳಿಲಿ ಗುಂಡು ಹಾರಿಸ್ತಾ ಇದ್ದೀರಾ ಅನ್ನುವಂಥ ಒಂದು ವಿಚಾರ ಇದೆ ಸರ್. ನಿಮ್ಮ ಒಂದಷ್ಟು ವಿಡಿಯೋಸ್ ತೆಗೆದು ನೋಡಿದ್ರು ಪ್ರೂಫ್ಸ್ ಕೊಡ್ತೀನಿ ಅಂತ ವರ್ಷಾನುಗಟ್ಲೆಯಿಂದ ಹೇಳ್ತಾ ಇದ್ದೀರಾ. ಇಲ್ಲಿಯ ತನಕವೂ ಯಾವ ಪ್ರೂಫ್ ಅನ್ನು ಜನಗಳ ಮುಂದೆ, ಮಾಧ್ಯಮದ ಮುಂದೆ ಇಟ್ಟಿಲ್ಲ ಅನ್ನುವಂಥ ಆರೋಪ ಗಿರೀಶ್ ಮಠಣ್ಣನವರ ಮೇಲಿದೆ. ನೀವು ಹೇಳಿದ್ರಲ್ಲ ಪ್ರೂಫ್ ಅಂತ, ಪ್ರೂಫ್ಗಳನ್ನ ಜನರ ಮುಂದೆ, ಮಾಧ್ಯಮದ ಮುಂದೆ ಇಡುವುದಲ್ಲ. ಅದೇನೊಂದು ಸ್ಟೇಟ್ಮೆಂಟ್ ನಂದು ಹಾಕಿ ಟ್ರೋಲ್ ಮಾಡ್ತಾ ಇದಾರಲ್ಲ, ಅದನ್ನು ಪೂರ್ತಿ ವಿಡಿಯೋ ರನ್ ಮಾಡಕ್ ಹೇಳಿ. ನಾನೇನ್ ಹೇಳಿದ್ದೀನಿ, ನಾವು ಅದನ್ನ ನ್ಯಾಯಾಲಯದ ಮುಂದೆ ಕೊಡಬೇಕು ಅಥವಾ ಸರ್ಕಾರದ ಮುಂದೆ ಕೊಡಬೇಕು. ಕರೀಲಿ, ಆಮೇಲೆ ನ್ಯಾಯಾಲಯ ಬೇಡ ಸರ್. ಯಾವಾಗ ಸರ್ಕಾರ ಒಪ್ಕೊಳ್ಳೋದಿಲ್ಲಲ್ಲ ಅವಾಗ ನ್ಯಾಯಾಲಯಕ್ಕೆ ಹೋಗ್ಬೇಕು ನಾವು. ಕರೆಕ್ಟ್, ಹೌದಾ? ಸರ್ಕಾರಕ್ಕೆ ನಾನು ಹೇಳಿದ್ದೇನೆ, ಸರ್ಕಾರ ಇವತ್ತೇ ಹೇಳಿ. ನಾನು ಮೊನ್ನೆನೂ ಕೂಡ ಇದೇ ತರ ಒಂದು ಟಿವಿ ಚಾನಲ್ ನಲ್ಲಿ ಬಂತು, ನಾನು ಹೇಳಿದೆ ಯಾರು ಸಾಕ್ಷಿ ಇದಾರಲ್ಲ ಅವ್ರು ಪ್ರೊಟೆಕ್ಷನ್ ಕೊಡುವಂತ ಜವಾಬ್ದಾರಿ ತಗೊಳ್ಳಿ. ಇಷ್ಟು ದಿನ ಇದು ಯಾಕೆ ಎಲ್ಲರೂ ಹೆದರ್ತಾ ಇದ್ದಾರೆ ಹೇಳಿ ಬರೋದಕ್ಕೆ? ಸಾಕ್ಷಿಗಳನ್ನ ಕೊಂದು ಹಾಕಿದ್ದಾರೆ. ಜಸ್ಟ್ ಬಿಕಾಸ್ ಅವ್ರು ಹೈಲಿ ಇನ್ಫ್ಲೂಯೆನ್ಷಿಯಲ್ ಅನ್ನುವಂಥ ಕಾರಣಕ್ಕೆ ನೀವು ಭಯ ಪಡ್ತಿದ್ದೀರಾ? ನಾ ಯಾಕೆ ಭಯ ಪಡ್ಲಿ ಸರ್? ನಾವು ಭಯ ಪಡೋದಿಲ್ಲ, ಸಾಕ್ಷಿಗಳು ಭಯ ಪಡ್ತಾ ಇದ್ದಾರೆ. ಅವ್ರ ಜವಾಬ್ದಾರಿ ತಗೋಬೇಕಲ್ಲ. ಸಾಕ್ಷಿಗಳನ್ನ ಮುಂದೆ ತರವಲ್ಲಿ ನೀವು ವಿಫಲರಾದ್ರೆ ಹಾಗಾದ್ರೆ? ವಿಫಲರಾಗೋದಲ್ಲ, ನಾವು ವಿಫಲರಾಗಿಲ್ಲ. ಸಾಕ್ಷಿಗಳಿಗೆ ಹೆದರಿಕೆ ಹಾಕಿದ್ರೆ ನೋಡಿ, ಅಲ್ಲಿ ಒಬ್ಬವನು ಧ್ವನಿ ಎತ್ತದವನು ಕಾಲೇ ಕತ್ತರಿಸಾಕ್ತಾರೆ. ಈಗ ಹೋರಾಟದಿಂದ ಜನಕ್ಕೆ ಧೈರ್ಯ ಬಂದಿದೆ. ಅದು ಜಸ್ಟ್ ಬಿಕಾಸ್ ಸಮೀರ್ ಮುಂದೆ ಬಂದ ಅಂತನ? ಸಮೀರ್ ಅಲ್ಲ ಸರ್, ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರದ್ದು ಮೇನ್ ಇದ್ರದ್ದು ಪಿಲ್ಲರ್ ಇರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ನಾನಲ್ಲ. ಈಗ ಸಮೀರ್ ಅವರು ಮಾತಾಡಿದ್ದಾರೆ, ಸಮೀರ್ ತರ ಇನ್ನೂ 10 ಜನ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಮೇನ್ ಪಿಲ್ಲರ್ ಇರೋದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ ಒಬ್ಬ ಬಲಿಷ್ಠ ನಾಯಕ ಅಲ್ಲಿ ಇದ್ದಂಥವ್ರು. ನ್ಯಾಯ ಸಿಗಲೇಬೇಕು ಅಂತ ಹೇಳಿ. ಆ ನಂತರ ನೀವು ಪದೇ ಪದೇ ಕೇಳ್ತಿರಲ್ಲ ಈ ಸಾಕ್ಷಿ ಬಗ್ಗೆ, ಅದನ್ನು ಮಾಡಬೇಕಾಗಿದ್ದು ಪೊಲೀಸರು ಸರ್. ಯು ಆರ್ ಜಸ್ಟ್ ಫಾರ್ಗೆಟಿಂಗ್ ಒನ್ ಬೇಸಿಕ್ ಪ್ರಿನ್ಸಿಪಲ್. ಕರೆಕ್ಟ್ ಸರ್. ಈಗ ಒಂದು ನೋಡಿ, ಜನರನ್ನ ಇದೇ ಅನ್ನೋದು ನಾನು ದಾರಿ ತಪ್ಪಿಸೋದು. ನಾವು ಕೇಳ್ತಾ ಇರೋದೇನು, ಪೊಲೀಸರು ಯಾಕೆ ಮಾಡ್ಲಿಲ್ಲಪ್ಪ, ಯಾಕೆ ನೀವು ಪ್ರೊಡ್ಯೂಸ್ ಮಾಡ್ಲಿಲ್ಲ ಸಾಕ್ಷಿಗಳನ್ನ? ಈಗ ಒಂದು ಅಫೆನ್ಸ್ ಆಗುತ್ತೆ, ಒಂದು ಕಳ್ತನ ಆಗುತ್ತೆ, ಒಂದು ಮನೆ ಕಳ್ತನ ಆಗುತ್ತೆ ಸರ್. ABC ಈಸ್ ದ ಓನರ್. ನೀನು ಕಳ್ಳನ್ ಸಾಕ್ಷಿ ತಂದ್ಕೊಡು ಅಂತ ಹೇಳಿದ್ರೆ ಸಾಕ್ಷಿ ಯಾರು ತಗೋಬೇಕು? ಅದನ್ನೆಲ್ಲ ಅವನ್ ಕೆಲಸ ಏನು? ಅವ್ನು ಕಂಪ್ಲೇಂಟ್ ಕೊಡ್ತಾನೆ. CCTV ಫುಟೇಜ್ ಕಲೆಕ್ಟ್ ಮಾಡೋದು, ಅಥವಾ ಆ ರಸ್ತೆಯಲ್ಲಿ ಯಾರಾದ್ರೂ ಓಡಿದ್ರ, ಅಥವಾ ಮೋಡಸ್ ಆಪರೆಂಡಿ ಹಿಂದೆ ಯಾವನಾದ್ರೂ ಒಬ್ಬ ಕಳ್ಳ ಆ ತರ ಮಾಡಿದಾನ, ಯಾರ ಕೆಲಸ ಸರ್ ಅದು? ಮನೆ ಓನರ್ ABC ಕೆಲಸ ಅಲ್ಲ, ಅದು ಪೊಲೀಸರ ಕೆಲಸ. ನೀವ್ ಯಾಕೆ ಮಾಡ್ಲಿಲ್ಲ? ಸಾಕ್ಷಿ ನಾಶದ ಪ್ರೂಫ್ ಗಳನ್ನ ನಾವು ಹೇಳ್ತಾ ಇದ್ದೀವಿ. ಸಾಕ್ಷಿ ಹೆಂಗೆ ನಾಶ ಮಾಡಿದ್ರಿ, ನೀವು ಸಾಕ್ಷಿ ಯಾಕೆ ಕೊಡ್ಲಿಲ್ಲ ಅಂತ ಇದ್ರೆ, ಅರೆ ಇಟ್ ಸೀಮ್ಸ್ ಸೋ ಸಿಲಿ. ಅಂದ್ರೆ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಯು ಆರ್ ಜಸ್ಟ್ ರಿಪ್ರೆಸೆಂಟೇಟಿಂಗ್ ವಾಟ್ ಯಾವ ತರ ಮಾತುಕತೆ ನಡೆದಿದೆ ಅದನ್ನ ಹೇಳ್ತಾ ಇದ್ರಿ. ಐ ಅಗ್ರಿ. ಅಂದ್ರೆ ಇವೆಲ್ಲವೂ ಕೂಡ ಇವರು ಸೃಷ್ಟಿ ಮಾಡಿದಂಥದ್ದು. ಇವರು ಹತ್ರ ಸಂತೋಷ್ ರಾವ್ನೇ ಅಂತ ಅವನು ಜಪ ಮಾಡ್ತಾ ಇದಾರಲ್ಲ, ಇವರು ಪರವಾಗಿ CBI ತನಿಖೆ ಮಾಡಿದೆ ಸರ್. ಯಾಕೆ ಪ್ರೂವ್ ಮಾಡಕ್ಕಾಗ್ಲಿಲ್ಲ? ಸಂತೋಷ್ ರಾವ್ನೇ ಮಾಡಿದ್ರೆ ಇವತ್ತಿಗೂ ಕೂಡ ಅವಕಾಶ ಇದೆ ಸರ್ ಅವ್ರಿಗೆ. ಅವ್ರು ಈಗಲೂ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡ್ರೆ, ಯಾರು ಮಾಡಿಸ್ಕೊಂಡ್ರೆ? ಸಂತೋಷ್ ರಾವ್. ಈಗ ಏನಕ್ಕೆ ಸರ್, 12 ವರ್ಷದಿಂದನೇ ಒಪ್ಪಿಗೆ ಪತ್ರ ಬರೆದು ಕೊಟ್ಬಿಟ್ಟಿದ್ದಾನೆ, ಐ ಆಮ್ ರೆಡಿ ಅಂತ ಹೇಳಿ. ಅವಾಗ ಯಾಕೆ ಮಾಡಿಸ್ಲಿಲ್ಲ? ಆ 12 ವರ್ಷದ ಹಿಂದಿನ ಒಪ್ಪಿಗೆ ಪತ್ರ ಈಗ ಪ್ರೊಡ್ಯೂಸ್ ಮಾಡ್ತಿದ್ದೀರಾ ನೀವೆಲ್ಲರ ಮುಂದೆ? ಈಗ ಮಾಡೋದಲ್ಲ ಸರ್, ಕೋರ್ಟ್ ಅಲ್ಲೇ ಇದೆ. ಈಗ ಏನಕ್ಕೆ ಪ್ರೊಡ್ಯೂಸ್ ಮಾಡೋದು ಅದನ್ನ? ಆಲ್ರೆಡಿ ಈಗ ನೋಡಿ, ನಾವ್ ಯಾರಿಗೂ ಇವ್ರು ಸುಳ್ಳು ಹೇಳ್ತಾ ಇದಾರಲ್ಲ, ನೋಡಪ್ಪ ಈ ತರ ಈಗ ಪ್ರೊಡ್ಯೂಸ್ ಮಾಡೋದಲ್ಲ, ಆಲ್ರೆಡಿ ಇಟ್ ವಾಸ್ ಪ್ರೊಡ್ಯೂಸ್ ಟು ದ ಕೋರ್ಟ್ 12 years ಬ್ಯಾಕ್. CBI ಸುಳ್ಳು ಹೇಳ್ತಾ ಸರ್? CBI ಅದೇ ಹೇಳ್ತಾರಲ್ಲ ಸರ್, CBI ಎಲ್ಲರೂ ಕೂಡ ಪ್ರಭಾವಿಗಳ ಅಣತಿಯಂತೆ ಕೆಲಸ ಮಾಡ್ಬೇಕಾದ್ರೆ, ಕೇಂದ್ರ ಸರ್ಕಾರದ ಅಷ್ಟು ದೊಡ್ಡ ತನಿಖಾ ಸಂಸ್ಥೆ, ಅಷ್ಟು ದೊಡ್ಡ ಅಲ್ಲ CBI. ಸುಪ್ರೀಂ ಕೋರ್ಟ್ ಹೇಳಿದೆ CBI ಇಸ್ ಅ ಕೇಜ್ಡ್ ಪ್ಯಾರೆಟ್ ಅಂತ ಹೇಳಿದೆ, ಗೊತ್ತಾ? CBI ಇಸ್ ಅ ಕೇಜ್ಡ್ ಪ್ಯಾರೆಟ್. ಯಾವ ಪ್ರಕರಣದಲ್ಲಿ CBI ಕನ್ವಿಕ್ಷನ್ ರೇಟ್ ಇಸ್ ಓನ್ಲಿ 6%, ಗೊತ್ತಾ ನಿಮಗೆ? ಯಾವ್ಯಾವ ಪ್ರಕರಣದಲ್ಲಿ CBI ತನಿಖೆ ಮಾಡಿದೆ, ದ ಕನ್ವಿಕ್ಷನ್ ರೇಟ್ ಇಸ್ ಓನ್ಲಿ 6%. ಮೊನ್ನೆ ಕಲ್ಕತ್ತಾದಲ್ಲಿ ಏನಾಯ್ತು? ಕಲ್ಕತ್ತಾ ಮೆಡಿಕಲ್ ಕಾಲೇಜ್ನಲ್ಲಿ CBI ಏನಿಲ್ಲ. ಕೇರಳದ ಅಭಯ ಪ್ರಕರಣ CBI 2 ಸರಿ ತನಿಖೆ ಮಾಡ್ತು, ಏನು ಇಲ್ಲ. ನೀವು CBI ಅಂದ ತಕ್ಷಣ ಇಟ್ ಇಸ್ ಆಲ್ವೇಸ್ ಅ ಕೇಜ್ಡ್ ಪ್ಯಾರೆಟ್. CBI ತನಿಖೆ ಮಾಡಿದ್ದೆಲ್ಲ ಅದು ಸಿನಿಮಾದಲ್ಲಿ ಬರ್ತಾವ ಇಷ್ಟೇ. ಇಲ್ಲಿ CBI ತನಿಖೆ 3 ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್ ಸತ್ತಿದ್ದಾರೆ. ಒಂದು ಅವ್ರ ಆ ಮನೆಗೆ ಹೋಗಿ ತನಿಖೆ ಮಾಡಿಲ್ಲ ಅವರು. ಸೊ ಹೌ ಟು ಬಿಲೀವ್ CBI? ಕರೆಕ್ಟ್. ಸೊ ನಾವು ಅಂಥದ್ದನ್ನೇ ಪ್ರಶ್ನೆ ಮಾಡುವಂತ ಆಗಿದೆ. ಮತ್ತು ಇದರಲ್ಲಿ ಮುಖ್ಯ ಭಾಗಿಯಾಗಿದ್ದಂತಹ PSI ಯೋಗೇಶ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆಂದ್ರೆ
ಅವರೇ ಎಲ್ಲ ಮಾಡಿರೋದು ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ಇಲ್ಲಿ ನಾವು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಪೊಲೀಸ್ ವಿಚಾರವನ್ನ. ಆದ್ರೆ ಏನ್ ನಾಟಕ ಆಗಿದೆ, ಏನಾಗಿದೆ ಇಲ್ಲಿ ಅನ್ನೋದು ಗೊತ್ತಾಗಬೇಕಲ್ಲ ಸರ್. ಯೋಗೇಶನ್ನ ಮದುವೆ ಮಾಡಿಸಿದ್ದೇ ಇವರು ಚಿಕ್ಕದಣಿ, ಅದು ಗೊತ್ತಿರಲಿ. ಆಮೇಲೆ ಈ ಪ್ರಕರಣದಲ್ಲಿ SP ಇದ್ರಲ್ಲ, SP ದಕ್ಷಿಣ ಜಿಲ್ಲೆ, ಅವ್ರನ್ನ ಮದುವೆ ಮಾಡಿಸಿದ್ದೇ ಇವರು ಚಿಕ್ಕದಣಿ, ಅವ್ರಿಗೆ ಹೆಣ್ಣು ಹುಡುಕಿ ಕೊಟ್ಟಿದ್ದೆ. ನಿಮಗೂ ಮದುವೆ ಮಾಡಿಸಿದ್ದು ಚಿಕ್ಕದಣಿ, ಅವರು ಮದುವೆ ಮಾಡಿಸಿಲ್ಲ, ನಾವು ಅಲ್ಲಿ ಹೋಗಿ ಮದುವೆ ಆಗಿದ್ದು. ಮದುವೆ ಹೋದ್ಮೇಲೆ ಆಶೀರ್ವಾದ ತಗೊಂಡಿದ್ದು ಇಷ್ಟೇ. ಅಂದ್ರೆ ಇಲ್ಲಿ ಹುಡುಗಿನ ಇವರೇ ಹುಡುಕೊಟ್ಟಾರ ಅಂತ ಹೇಳದ್ ನಾನು. ನನ್ನ ಹೆಂಡತಿ ನಾನೇ ಹುಡ್ಕೊಂಡಿದ್ದೀನಿ ಅಲ್ವಾ, ಅಲ್ಲಿ ಹೆಂಡತಿನ ಅವರೇ ಹುಡ್ಕೊಟ್ಟಿದ್ದಾರೆ, SP ಗೂ ಇವರೇ ಹೆಂಡತಿನ ಹುಡುಕೊಟ್ಟಿದ್ದಾರೆ, ಮತ್ತೆ ಫೇವರ್ ಮಾಡಲ್ವಾ? ಇವು ಎಲ್ಲಿ ಕೂಡ ಕೊಟ್ಟಿದ್ದ ತಕ್ಷಣಕ್ಕೆ ಫೇವರ್ ಮಾಡ್ತಾರೆ ಸರ್. ಒಂದು ರಿಲೇಷನ್ ಆಯ್ತು ಬಿಡಿ, ಸರಿ, ಓಕೆ, ಅಗ್ರೀಡ್. ಹಾ, ಹೆಣ್ಣು ಇವರಿಗೆ ಈ ಕೆಲಸ ಎಲ್ಲ ಏನಕ್ಕೆ ಬೇಕು ಸರ್ ಇವರಿಗೆ? ಅಲ್ಲ, ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆ ಆಗುತ್ತೆ ಸ್ವಾಮಿ, ಅಂತದ್ರಲ್ಲಿ ಯಾರೋ ಒಬ್ರಿಗೆ ನಾವು ಹೆಣ್ಣು ಹುಡುಕೊಟ್ಟಿದೀವಿ, ಏನೋ ಹೊಂದಾಣಿಕೆ ಆಗಿದೆ, ಮದುವೆ ಆಗಿದ್ದಾರೆ ಅಂತಾರೆ ಜನ. ಹೆಣ್ಣು ಹುಡುಕಕ್ಕೆ SP ನೇ ಬೇಕಾ ಇವರಿಗೆ? SP ಗೆ ಹೆಣ್ಣು ಹುಡುಕ್ಬೇಕಾ? ಕರೆಕ್ಟ್. ಹೆಣ್ಣು PSI ಗೆ ಹೆಣ್ಣು ಹುಡುಕ್ಬೇಕಾ ಇವರು? ಇವೆಲ್ಲ ನೋಡಿ ಕಾಮನ್. ಇದನ್ನ ಆನಂತರ 20 ಕೆಲವೊಂದಿಷ್ಟು ಪ್ರಸ್ತಾಪ ಆಗದ ವಿಚಾರ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. 21 ದಿನದ ಹಿಂದೆ ಆನೆ ಮಾವುತನ ಪ್ರಕರಣ ಆಗಿತ್ತಲ್ಲ, ಡಬಲ್ ಮರ್ಡರ್ ಕೇಸ್. ಆ ಟೈಮ್ನಲ್ಲಿ ಕೂಡ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಇರುವುದಿಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ, ಬೆಂಗಳೂರಿನಲ್ಲಿ ಲೋಕಾಯುಕ್ತ ಇದಕ್ಕೆ ಬಂದಿರ್ತಾರೆ, ಕೋರ್ಟಿಗೆ ಎವಿಡೆನ್ಸ್ ಕೊಡೋಕೆ ಒಂದು 3 ದಿನ ಅಲ್ಲಿ, ಅಂದ್ರೆ ಲೋಕಾಯುಕ್ತ ಇದಕ್ಕೆ ಬಂದಿರ್ತಾರೆ ಅವರು ಕೋರ್ಟಿಗೆ. ಸೌಜನ್ಯ ಪ್ರಕರಣ ಆದಾಗೂ ಕೂಡ ಅವಾಗಿನ ಭಾಸ್ಕರ್ ರೈ ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಮಧ್ಯಪ್ರದೇಶಕ್ಕೆ ಹೋಗಿರ್ತಾರೆ. 2 ಟೈಮ್ ಇದೇ PSI ಯೋಗೇಶ್ ಇರ್ತಾರೆ. ಸರ್, ಇದರಲ್ಲಿ ಸಂಶಯ ಬರ್ತದಿಲ್ಲೋ, ನಾನು ಹಿಂಗೆ ಅಂತ ಹೇಳಕ್ ನಾನು ಯಾವನೂ ಅಲ್ಲ, ನಾನು ಎನ್ಕ್ವೈರಿ ಕಮಿಟಿ ಚೇರ್ಮನ್ ಅಲ್ಲ. ಬಟ್ ಒಬ್ಬ ಕಾಮನ್ ಪರ್ಸೆಪ್ಷನ್ ಅಲ್ಲಿ 2 ಪ್ರಕರಣಗಳು ಕೂಡ PSI ಯೋಗೀಶ್ ಇನ್ಚಾರ್ಜ್ ಇದ್ದಾಗಲೇನೆ ಆಗಿದೆ. ಅವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ ಒಂದ್ಮೇಲೆ, ಅವರು ಔಟ್ ಆಫ್ ಸ್ಟೇಷನ್ ಇದ್ದಾಗೆ ಆಗಿದೆ. 2 ಪ್ರಕರಣದಲ್ಲಿ ಕೂಡ ಡೆಡ್ ಬಾಡಿ ಅಂದ್ರೆ ಗಮನಕ್ಕೆ ಬರೋದು ಮಾರ್ನಿಂಗ್ 10ರಿಂದ 10:30. 2 ಪ್ರಕರಣದಲ್ಲಿ, ಸೌಜನ್ಯ ಕೇಸ್, ಆನೆ ಮಾವುತನ ಕೇಸ್ನಲ್ಲಿ. ನೋಡಿ ಸರ್, ಸ್ಥಳ ಪಂಚನಾಮೆ ಮಾಜರ್ ಮಾಡೋದು ನಿಮಗೆ ಮ್ಯಾಕ್ಸಿಮಮ್ 1 or 2 hours ಸಿಗುತ್ತೆ. 1 hour 2 hour ಮಾಡ್ಬೋದು. ಡಾಗ್ ಸ್ಕ್ವಾಡ್ ಬಂತು, ಮಾಡಿಸ್ಲಿಲ್ಲ. ಫಾರೆನ್ಸಿಕ್ ಫಿಂಗರ್ ಪ್ರಿಂಟ್ ಬಂತು, ಮಾಡಿಸ್ಲಿಲ್ಲ. 2 ಕೇಸಲ್ಲಿ, 2 ಕೇಸ್ನಲ್ಲಿ ಡಾಗ್ ಸ್ಕ್ವಾಡ್ ಬಂತು. ಬಟ್ ಆನೆ ಮಾವುತ್ ಡಬಲ್ ಮರ್ಡರ್ ಕೇಸ್ನಲ್ಲಿ ಡಾಗ್ ಸ್ಕ್ವಾಡ್ ಯಾರ ಮನೆಗೆ ಹೋಗಿ ಇದೆಯಲ್ಲ, ಸ್ಮೆಲ್ ನೋಡ್ಕೊಂಡು ಅವನ್ ತಂದು ವಿಚಾರಣೆ ಮಾಡಲಿಲ್ಲ. ಆನಂತರ ದಡ್ರಲ್ಲ, ಭಯ ಇದೆ ಅವ್ರಿಗೆ. ನಾಳೆ ಏನಾದ್ರು ಮಾತಾಡಿದ್ರೆ ಅವ್ರದ್ದು ಹೆಣನು ಬೀಳ್ತದೆ. ದಟ್ ಇಸ್ ದ ಸಿಚುವೇಶನ್ ದೇರ್. ಆಮೇಲೆ ಇನ್ನೊಂದು ಹೇಳ್ತೇನೆ ನೋಡಿ, 2 ಪ್ರಕರಣದಲ್ಲಿ ಸರ್ ಡೆಡ್ ಬಾಡಿ 10:10ವರೆಗೆ ಸಿಕ್ಕಿದೆ. 2 ತಾಸಲ್ಲಿ ಪೋಸ್ಟ್ ಮಾರ್ಟಮ್ ಮುಗೀತದೆ. ಮೇ ಬಿ 11 ಗಂಟೆ ನಂತರ 1 o'clock, ಮ್ಯಾಕ್ಸಿಮಮ್ 2 o'clock ಅಂತ ಹೇಳಿರಿ ನೀವು. ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಅದನ್ನ ಪೋಸ್ಟ್ ಮಾರ್ಟಮ್ ತಗೊಂಡು ಹೋಗ್ಬೇಕು ತಾನೆ. ಮಠ ಮಧ್ಯಾಹ್ನ ಇರ್ತದೆ ತಾನೆ, ಬಿಸಿಲು ಇರ್ತದೆ. 2 ಕೇಸಲ್ಲಿ ಕೂಡ ಡೆಡ್ ಬಾಡಿನ ಸನ್ಸೆಟ್ ಆದ್ಮೇಲೆ ತಗೊಂಡು ಹೋಗ್ತಾರೆ. ಯಾಕೆ ನೋಡಿ ಸರ್, ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ. ನಾನಿಲ್ಲಿ ಹೇಳ್ತಾ ಇರೋದು ಗಿರೀಶ್ ಮಟ್ಟಣ್ಣವ್ರನ್ನ ನೀವು ನಂಬಿ ಅಂತ ನಾನು ಹೇಳ್ತಾ ಇಲ್ಲ. ಯು ಜಸ್ಟ್ ಗೋ ಥ್ರೂ ದ ಡಾಕ್ಯುಮೆಂಟ್ಸ್. 2 ಕೇಸ್ನಲ್ಲಿ ಎಷ್ಟು ಸಿಮಿಲಾರಿಟಿ ಇದೆ. 2 ಪ್ರಕರಣಗಳು ಕೂಡ ಬಿಕಾಸ್ ಆಫ್ ಲಸ್ಟ್ ಫಾರ್ ಪ್ರಾಪರ್ಟಿ ಆಗಿದ್ದದು, ಭೂ ಕಬಳಿಕೆ ಸಲುವಾಗಿನೇ ಆಗಿದ್ದು. ಸೊ ಇವನ್ನ ನೀವು ದಾಖಲೆ ನೋಡಿ ನೀವು ಹೇಳಿ, ವಿಶ್ಲೇಷಣೆ ಮಾಡಿ. ಮಟ್ಟಣ್ಣವ್ರು ಹೇಳು, ಯಾಕಂದ್ರೆ ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್. ಇದು ಯಾವುದೋ ರಾಜಕೀಯ ಚರ್ಚೆ ಅಲ್ಲ, ಯಾವುದೇ ಏನೋ ಮನೆಯದು ಜಗಳ, ಗಂಡ ಹೆಂಡತಿ ಜಗಳ ಅಲ್ಲ. ಇಟ್ಸ್ ದ ಮೋಸ್ಟ್ ಸೆನ್ಸಿಟಿವ್ ಬ್ರೂಟಲ್ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ. ಇಲ್ಲಿ ನೀವು ಯಾರೋ ವ್ಯಕ್ತಿ ಹೇಳಿದ್ದು ಕೇಳೋ ಅವಶ್ಯಕತೆ ಇಲ್ಲ. ಐ ಆಮ್ ಜಸ್ಟ್ ಎಕ್ಸ್ಪೋಸಿಂಗ್ ದ ಲೆಕ್ಯುನಾಸ್ ಇನ್ ದಿ ಇನ್ವೆಸ್ಟಿಗೇಷನ್. ತನಿಖೆಯಲ್ಲಿ ಎಷ್ಟೆಷ್ಟು ಲೋಪದೋಷಗಳಾಗಿದೆಯಲ್ಲ ಅದನ್ನ ಹೇಳ್ತಾ ಇದ್ದೀನಿ. ನೀವು ಸಾಕ್ಷಿ ತೋರಿಸ್ರಿ ಅಂತ ನಮಗೆ ಹೇಳಿಬಿಟ್ರೆ ಹೌದಾ? ಅಲ್ಲ, ಅದನ್ನ ನೀವೇ ಹೇಳಿದೀರಾ, ನನಗೆ ಪ್ರೊಟೆಕ್ಷನ್ ಕೊಟ್ರೆ ನಾನು ಎಲ್ಲ ಈಗಲೂ ಕೂಡ ಐ ಆಮ್ ರೆಡಿ. ಅದಕ್ಕೆ ಹಾನೆಸ್ಟ್ ಆಫೀಸರ್ಸ್ ನ ತಗೊಂಡು ಬನ್ನಿ. ಈಗ ನಾನು ಹೇಳೋ ಪ್ರಕಾರ ಎಲ್ಲರೂ ಇಲ್ಲ, ನೋ, ದಟ್ ಇಸ್ ರಾಂಗ್. ಕರ್ನಾಟಕದಲ್ಲಿ ಒಳ್ಳೊಳ್ಳೆ IPS ಅಧಿಕಾರಿಗಳಿದ್ದಾರೆ, ಆನಂತರ DSPಗಳಿದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ. ನಮಗೇನು, ನಾನು ಹೇಳಿದ್ದು ಪೂರ್ತಿ. ಅದಕ್ಕೆ ಇಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಗೊತ್ತಾ, ನಿಮಗೆ ಪೂರ್ತಿ ವಿಡಿಯೋ ತೋರಿಸಲ್ಲ ಅವರು, ಈ ಟ್ರೋಲ್ ಮಾಡೋರು. ಹೌದಾ? ಅರ್ಧ ಕಟ್ ಪೇಸ್ಟ್ ಮಾಡ್ತಾರೆ, ಕಟ್ ಪೇಸ್ಟ್ ಮಾಡಿ ತೋರಿಸ್ತಾರೆ. ನಾನು ಪೂರ್ತಿ ಹೇಳಿದ್ ಕೇಳಿ. ಏನಂತ ಹೇಳಿದ್ರೆ, ಹಾನೆಸ್ಟ್ ಆಫೀಸರ್ಸ್ ಇರಬೇಕು. ಆನಂತರ ರಿಟೈರ್ಡ್ ಯಾರ್ದಾದ್ರೂ ಒಬ್ಬರು ಜಡ್ಜನ್ ಕರ್ಕೊಂಡು ಬನ್ನಿ, ಒಂದು ಕಮಿಟಿ ಮಾಡಿ, ವಿತ್ ದ ಕ್ಯಾಮರಾ ಬನ್ನಿ, TV ಚಾನಲ್ ಅವ್ರು ಬರ್ಲಿ. ಒಂದು ವೇಳೆ ನಾನು ತೋರಿಸ್ಲಿಲ್ಲ ಅಂತ ಹೇಳಿದ್ರೆ ಖಂಡಿತ ನನ್ನ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಅದನ್ನ ತೋರಿಸಿದಾರ?
ಸುಮ್ಮನೆ ಟ್ರೋಲ್ ಮಾಡೋದಕ್ಕೆ ಮಾಡಬೇಡ ಸರ್. ಇಲ್ಲಿ ನೋಡಿ, ವಾದ ಮಾಡೋದ್ರ ಸಲುವಾಗಿ ಮಾತಾಡೋದಲ್ಲ ನಾವಿಲ್ಲಿ. ಸತ್ಯಾಸತ್ಯತೆ ಹೊರಗೆ ಬರಬೇಕು, ಜಸ್ಟಿಸ್ ನ್ಯಾಯ ಸಿಗಬೇಕು, ಸತ್ಯ ಹೊರಗೆ ಬರ್ಬೇಕು ಅನ್ನೋದ್ರ ಸಲುವಾಗಿ ಮಾತಾಡ್ತೇನೆ. ಇವತ್ತು ನಾವು ಒಂದು ಮಾತುಕತೆಯಲ್ಲಿ, ಒಂದು ಡಿಬೇಟ್ನಲ್ಲಿ ನಾನು ಸೋಲ್ಬೋದು, ಗೆಲ್ಬೋದು. ಇಲ್ಲಿ ಕಾಂಪಿಟೇಷನ್ ಇಟ್ಟಿಲ್ಲ. ಇಲ್ಲಿ ನಾನು ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡ್ಕೊಳ್ಳಿ, ನನಗೆ ಯಾರು ಪ್ರೈಸ್ ಸರ್ಟಿಫಿಕೇಟ್ ಕೊಡೋರಿಲ್ಲ ಇಲ್ಲಿ, ಅಲ್ವಾ? ನಾನೇನು ಇಲ್ಲಿವರೆಗೂ ನಾನು ಮಾಡಿದಂಥ ಪ್ರಯತ್ನ, ಮಹೇಶ್ ಶೆಟ್ಟರ್ ಪ್ರಯತ್ನ ಎಲ್ಲವೂ ಏನಿದೆ, ಸತ್ಯ ಹೊರಗಡೆ ಬರಲಿ, ಒಂದು ಜನಜಾಗೃತಿ ಆಗಲಿ, ಆ ಪ್ರಯತ್ನ ನಾವು ಮಾಡ್ತೀವಿ. ಬರೀ ಹಿಂದೂ ವಿಚಾರದಲ್ಲೇ ಆಯ್ತಾ ಅಂತ? ಯಾಕೆಂದ್ರೆ 2013 ಸೌಜನ್ಯ ಪ್ರಕರಣ, ಇಲ್ಲಿಯ ತನಕವು ಲವ್ ಜಿಹಾದ್ ವಿಚಾರವಾಗಿ ಎಷ್ಟೋ ಜನ ಹೆಣ್ಣುಮಕ್ಕಳು, ಹಿಂದೂ ಹೆಣ್ಣುಮಕ್ಕಳು ಸತ್ತಿದ್ದಾರೆ ಸರ್. ಆ ವಿಚಾರವನ್ನು ಇಷ್ಟೇ ಗಂಭೀರವಾಗಿ ಪರಿಗಣಿಸಿ ನಿಮ್ ಇದೇ ಹೋರಾಟ ಹಾದಿ ಮುಂದುವರಿಬಹುದಲ್ಲ? ಅಲ್ಲಿ ಉಡುಪಿಯಲ್ಲಿ ನಿಮ್ಗೆ ಗೊತ್ತಿರಲಿ ಸರ್, ಉಡುಪಿಯಲ್ಲಿ ಒಂದು ಮುಸ್ಲಿಂ ಇವರಿಗೆ ತೊಂದರೆ ಆದಾಗಲೂ ಕೂಡ ಇದೇ ತರ ಮಾಡಿದ್ದು. ಅಂದ್ರೆ ಒಂದು ಹೋರಾಟಕ್ಕೆ ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡ್ರು. ಮತ್ತೆ ಎಲ್ಲೆಲ್ಲಿ ಆಗಿದೆಯಲ್ಲ ಅಲ್ಲಿ ಪೇರೆಂಟ್ಸ್ ಕೂಡ ಗಟ್ಟಿ. ಇಲ್ಲಿ ಈ ಪ್ರಕರಣ ಇನ್ನೊಂದು ಒಳ್ಳೇದಾಯ್ತು ನೀವು ಕೇಳಿದ್ದು. ಎನಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್, ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ, ಆ ಪೇರೆಂಟ್ಸ್ ಗಟ್ಟಿಯಾಗಿ ನಿಂತ್ಕೋಬೇಕು. ಇದನ್ನು ಒಂದು ನೀವು ಅಬ್ಸರ್ವ್ ಮಾಡಿ. ಈ ಪ್ರಕರಣದಲ್ಲಿ ಸೌಜನ್ಯಾಳ ತಾಯಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಹೋರಾಟ, ಮತ್ತೆ ಮಹೇಶ್ ಶೆಟ್ಟರ್ ನಿಂತ್ಕೊಂಡ್ರು. ಅದರ್ವೈಸ್ ಎಲ್ಲಿದು? ಆನಂತರ ಲವ್ ಜಿಹಾದ್ ಪ್ರಕರಣಗಳು, ನಾನು ಅದನ್ನು ಒಪ್ಕೋತೇನೆ. ದೆರ್ ಇಸ್ ಒಂದು ಇದನ್ನು ನಡೀತಾ ಇದೆ, ಷಡ್ಯಂತ್ರ ಒಳಗಡೆನೆ ನಡೀತಾ ಇದೆ. ಪೇರೆಂಟ್ಸ್ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಖಂಡಿತ ಇಡೀ ನಾವಲ್ಲ ಸರ್, ಇಲ್ಲಿ ನಾವೇನು ಕಾಂಟ್ರಾಕ್ಟ್ ತಗೊಂಡಿಲ್ಲ. ಎಲ್ಲೆಲ್ಲಿ ಆ ಥರ ಪ್ರಕರಣ ಬಂದಿದೆ ನಾವು ಮಾತಾಡಿದ್ದೇವೆ, ಖಂಡಿತ ಮಾತಾಡಿದ್ದೇವೆ ಅದನ್ನ. ಇಲ್ಲಿ ಬರ್ಬರತೆ ನೋಡಿ, ಇಲ್ಲಿ ಪ್ರಕರಣದ ಬರ್ಬರತೆಯನ್ನು ನೀವು ನೋಡಿ. ಸೌಜನ್ಯ ಅನುಭವಿಸಿದಂತಹ ಬರ್ಬರತೆ. ಸೌಜನ್ಯನ ಲವ್ ಮಾಡಿಲ್ಲ ಇಲ್ಲಿ, ಸೌಜನ್ಯ ಲವ್ ಮಾಡಿ ಸತ್ತಿಲ್ಲ, ಲವ್ ಮಾಡಿ ಲವ್ ಕೇಸ್ ಅಲ್ಲ. ಬರ್ಬರತೆ, ಅಮಾಯಕಳು, ದೈವ ಭಕ್ತಿ ಅವಳು. ನೀವು ನೀವು ಪ್ರತಿ ಸರಿ ಹೇಳ್ತಲ್ಲ ಹಿಂದೂ ಸತ್ತವ್ರು ಯಾರು ಸರ್? ಅದಕ್ಕೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ಇವರು? ಸತ್ತ ಹುಡುಗಿಯರು ಯಾರು, ಯಾವ ಧರ್ಮದವರು? ಅದು ಕೂಡ ಅದಕ್ಕೂ ಉತ್ತರ ಕೊಡ್ಬೇಕಲ್ಲ. ಬರೀ ನಾವು ಹಿಂದೂಗಳ ವಿರುದ್ಧ ಎಲ್ಲಿ ಮಾತಾಡಿದ್ದೀವಿ ಹೇಳ್ಬಿಡಿ ಸರ್. ನಾವ್ ಹೇಳೋದು ಆ ಸಮೀರ್ ಧರ್ಮಸ್ಥಳ ಹಾರರ್ ಅಂತ ಹೆಸರಿಟ್ಟಿದ್ದೆ ಕ್ಷೇತ್ರ ಕಳಂಕ ತರಂಗ ಆಯ್ತು, ಅಲ್ಲಿ ಯಾರು ಮಾತಾಡಿಲ್ಲ. ಸೌಜನ್ಯ ಹಾರರ್ ಅಂತ ಹೆಸರಿಡಬೇಕಿತ್ತು, ಯಾಕೆ ಧರ್ಮಸ್ಥಳ ಹಾರರ್? ಸೌಜನ್ಯ ಯಾಕೆ ಹಾರರ್ ಆಗ್ತಾಳೆ ಸರ್? ಸೌಜನ್ಯಳ ಈ ಒಂದು ಹಾರರ್ ಪ್ರಕರಣ, ಇಲ್ಲಿ ಹಂಗಾರೆ ಧರ್ಮಸ್ಥಳ ಹಾರರ್ ಅಂತ? ಧರ್ಮಸ್ಥಳ ಅನ್ನುವ ಪ್ಲೇಸ್, ಎಸ್, ಧರ್ಮಸ್ಥಳ ಅನ್ನೋದೊಂದು ಗ್ರಾಮ. ಧರ್ಮಸ್ಥಳ ಅನ್ನೋದೊಂದು ಗ್ರಾಮ, ಆ ಗ್ರಾಮದಲ್ಲಿ ದೇವಸ್ಥಾನ ಇದೆ. ಧರ್ಮಸ್ಥಳ ಅಂದ್ರೆ ಇಟ್ಸ್ ಅ ನೇಮ್ ಆಫ್ ವಿಲೇಜ್. ಗೂಗಲ್ ಮ್ಯಾಪ್ ಅಲ್ಲಿ ತೆಗೆದು ನೋಡಿ ನೀವು, ಅಥವಾ ಯಾವುದೇ ಒಂದು ಮ್ಯಾಪ್ ತೆಗೆದು ನೋಡಿ, ಧರ್ಮಸ್ಥಳ ಇಟ್ಸ್ ಅ ನೇಮ್ ಆಫ್ ಅ ವಿಲೇಜ್, ಇಷ್ಟೇ. ಆ ಗ್ರಾಮದಲ್ಲಿ ಯಾಕೆ ಇಷ್ಟೊಂದು ಹೆಣಗಳು ಬೀಳ್ತಾ ಇದ್ದಾವೆ ಅಂತ ಕೇಳಿದ್ರೆ ಹಿಂದೂ ಧರ್ಮಕ್ಕೆ ಅಪಮಾನ ಹೆಂಗಾಗುತ್ತೆ? ಇದಕ್ಕೆ ಉತ್ತರ ಕೊಡಿ. ಓಕೆ ಸರ್, ನೀವು 4 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತೀರಾ ಮತ್ತು ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರ ಕೆಲಸ ಮಾಡ್ತೀರಾ, ಬಿಜೆಪಿ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರ ಕೆಲಸ ಮಾಡ್ತೀರಾ. ಇದೆಲ್ಲವೂ ಅವಾಗವಾಗಿತ್ತು ಮತ್ತು ಏನೋ ದುಡಿಮೆ ಮಾಡ್ತಿದ್ದೀರಾ ಸರ್. ಇಲ್ಲಿಯ ತನಕದ ನಿಮ್ಮ ಆದಾಯದ ಮೂಲ ಏನು ಸರ್? ಆದಾಯದ ಮೂಲ ಅದು ಐಟಿಗೆ ಕೊಟ್ಟಿರ್ತೀವಲ್ಲ. ಅದೇ ಎಷ್ಟು ಫೈಲ್ ಮಾಡಿದ್ರೆ ಸುಮ್ಮನೆ ಮಜಾ ಕೇಳೋಣ ಅಂತ? ಎಷ್ಟು ಐಟಿ? ಸುಮಾರಿದೆ ಸರ್, ಸಿಕ್ಕಾಪಟ್ಟೆ ಇದೆ. ಅದು ನಾವು ಬಾಯಲ್ಲಿಂತ ಹೇಳಕ್ಕಾಗಲ್ಲ, ಅಷ್ಟು ಸೊನ್ನೆ ಅಷ್ಟು ಆದಾಯದ ಮೂಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ಏನೋ 2 ಫ್ಲಾಟ್ ಇದೆ ಅಂತ ಕೇಳ್ಪಟ್ವಿ ಮತ್ತು ಆರಾಮಾಗಿ. 4 ಯಾಕಿಲ್ಲ? ಇದೆಯಾ? 4 ಇದೆ ಅಂತ ಆಯ್ತು. ಹಾಗಾದ್ರೆ ಸರ್ ಈಗ ಇಲ್ಲಿ ಪ್ರಶ್ನೆ ಬರೋದು, ಈಗ 4 ವರ್ಷ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ನಾನು ಹೊರಗಡೆ ಬಂದಾಗ ಜೋಬಲ್ಲಿ 10 ರೂಪಾಯಿ ಇದ್ದಿದ್ದಿಲ್ಲ ನನಗೆ, ಗೊತ್ತಾ? ಮತ್ತೆ ವಿಧಾನಸೌಧಕ್ಕೆ ಬಾಂಬಿಂಗ್ ಇಟ್ರಿ ಸರ್. ಅಲ್ಲ ಅದು ಬಿಡಿ, ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ. ಅದ್ರ ಬೇಕಾದ್ರೆ ಒಂದು 2 ತಾಸು ಮಾಡಬೇಕು, ಒಂದು 2 ಅವರ್ಸ್ ಚರ್ಚೆ ಮಾಡ್ಬೇಕು ಅದಕ್ಕೆ. ಆ ಬಾಂಬ್ ಇಟ್ಟಿದ್ದು ನೀವು ಕೇಳಿದ್ರಲ್ಲ ಆದಾಯ, ನೀವು PSI 4 ವರ್ಷ ಅಂತ ಹೇಳಿದ್ರೆ ಅಂತಲ್ಲಿಂದ ಅದೇನ ಇದನ್ನ ಅದು ಬಿಸ್ನೆಸ್ ಅದು ಅಲ್ಲ, ಪೊಲೀಸ್ ಅಲ್ಲ ಬಿಸ್ನೆಸ್ ಅದು. 4 ವರ್ಷ ಇದ್ದೀರಿ ಅಂತ ಹೇಳಿದ್ರೆ ಅಲ್ಲ, ನಮ್ದು ತೋಟ ಇದೆ ಸರ್. ತೋಟ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ. ಇಲ್ಲಿ ನಿಮ್ದು ಮೂಮೆಂಟ್ ಇಟ್ಟಿದಾರಲ್ಲ, ಇದು ಈ ತರ ಮೂಮೆಂಟ್ಗಳು ಅಂದ್ರೆ ಅದಕ್ಕೇನಂತಾರೆ, ಸಾರಿ, ಮೊಮೆಂಟೋಸ್ಗಳನ್ನ ನಾನು ಸೇಲ್ ಮಾಡಿದ್ದೀನಿ. ಅವಾಗಿನ ತರ ಅಂದ್ರೆ ಯಾವಾಗ ಕೆಲಸ ಬಿಟ್ಟಿದ್ದೀನಲ್ಲ ಅದ್ರದ್ದು ಏಜೆನ್ಸಿ ಇತ್ತು ನಂದು. ಎಲ್ಲಾ ರೀತಿ ಕೆಲಸಗಳನ್ನು ಮಾಡಿದ್ದೀನಿ. ಕಷ್ಟಪಟ್ಟು ದುಡಿಯೋನಿಗೆ ಇವತ್ತು ಯಾವುದೇ ರೀತಿಯಾದಂಥ ಹಣಕಾಸಿನ ಕೊರತೆ ಇರುವುದಿಲ್ಲ. ನಾನು ಯಾವತ್ತಿಗೂ ಕೂಡ ಕೆಲಸ ಬಿಟ್ಟೆ, ನಾನು ನಿರುದ್ಯೋಗಿ, ಒಂದು ದಿನ ನಿರುದ್ಯೋಗಿ ಆಗಿಲ್ಲ ನಾನು. ಸೌಜನ್ಯ ಅನ್ನುವಂತ ಹುಡುಗಿನ ಮುಂದಿಟ್ಕೊಂಡು ಈ ಒಂದು ಪ್ರಕರಣವನ್ನು ಮುಂದಿಟ್ಕೊಂಡು ತುಂಬಾ ಜನ ತಮ್ಮ ತಟ್ಟೆ ತಮ್ಮ ಬಟ್ಲನ್ನ ತುಂಬಿಸ್ಕೊಳ್ತಾ ಇದ್ದಾರೆ. ಅದರಲ್ಲಿ ಗಿರೀಶ್ ಮಟ್ಟಣ್ಣನವರು ಒಬ್ರು ಅಂತ ಒಂದು ಆರೋಪ ಇದೆ. ಆರೋಪ ಮಾಡೋರ್ಗೆ ಏನು ಸರ್? ಅದೇ ದಂಧೆ ಅವ್ರಿಗೆ. ಆರೋಪ ಮಾಡಕ್ಕೆ ದೇ ಆರ್ ಪೇಡ್. ಆರೋಪಕ್ಕೆ ಪೇಡ್. ಇದು ನೀವು ಮಾಡಕ್ ನೀವು ಪೇಡ್ ಅಲ್ಲ ಅಂತೀರಾ? ಹಾಗಾದ್ರೆ ಅವ್ರು ಆರೋಪ ಮಾಡೋದಕ್ಕೆ ಪೇಡ್ ಮಾಡಿದ್ದಾರೆ ಅವ್ರಿಗೆ, ಗೊತ್ತಾಯ್ತಾ?
ಗಿರೀಶ್ ಮಟ್ಟಣ್ಣವ್ರು. ಆಮೇಲೆ ಇನ್ನೊಂದು ಈಗ ಒಂದು 2-3 ದಿನ ನಂತರ ಇದು ಬರ್ತಾ ಇದೆ ನಮಗೆ ಮಾಹಿತಿ. ಒಬ್ಬ ಟೋಲ್ ಪೇಜರ್ಗೆ ಗಿರೀಶ್ ಮಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಸಮೀರ್ಗೆ ಬೈದರೆ 40,000ದಿಂದ 1 ಲಕ್ಷ ತನಕ ಆಫರ್ ಮಾಡಿದ್ದಾರೆ ಒಂದು ಟೋಲ್ ಪೇಜರಲ್ಲಿ. ಗಿರೀಶ್ ಮಟ್ಟಣ್ಣವ್ರಿಗೆ ಬೈಬೇಕು, ಟ್ರೋಲ್ ಮಾಡಬೇಕು. ಆನಂತರ ಒಂದು ಬ್ಯಾಡ್ ಪೋಸ್ಟ್ ಹಾಕಿದರೆ ಕೆಟ್ಟದಾಗಿ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ನೀವು ಏನಾದರೂ ಬೈರಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಗ್ಗೆ ಏನಾದರೂ ನೀವು ಒಂದು ಪೋಸ್ಟ್ ಹಾಕಿ. 2 ಇವರೇ ಅತ್ಯಾಚಾರಿಗಳ ಪರವಾಗಿ ಡಿ ಗ್ಯಾಂಗ್ ಇದೆ. ನಕಲಿ ದೇವಮಾನವ್ ಇದಾನಲ್ಲ, ಇವನ ಹಸಿ ಸುಳ್ಳುಗಳನ್ನ, ಈ ಹುಸಿ ದೇವಮಾನವ್ ಇದಾನಲ್ಲ, ನಾನು ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಮನೆ ದೇವರು ಅಂತೇಳಿ ಸುಳ್ಳು ಹೇಳಿದ್ನಲ್ಲ, ಹಸಿ ಸುಳ್ಳು ಹೇಳಿದಂಥ ನಕಲಿ ದೇವಮಾನವನ ಗ್ಯಾಂಗ್ ಇವೆಲ್ಲ. ನಕಲಿ ಪತ್ರಕರ್ತ ಒಬ್ಬನಿದ್ದಾನೆ, ಇವತ್ತಿನ ಈಗ ನಿಂದು ಇಷ್ಟು ಇಂಟರ್ವ್ಯೂ ಮಾಡಿದರೆ ನಾಳೆ ಅವನು ಬರ್ತಾನೆ ನಂದು ಮಾಡಿ ಅಂತೇಳಿ. ಒಂದು ಪೋಸ್ಟಿಗೆ 2,500ದಿಂದ 10,000 ಪೋಸ್ಟ್ ತನಕ ದುಡ್ಡು ಕೊಡ್ತಾ ಇದ್ದಾರೆ. ದಟ್ ಈಸ್ ದ ಆಫರ್. ನೀವು ಹೇಳಿದ್ರಲ್ಲ ಗಿರೀಶ್ ಮಟ್ಟಣ್ಣವ್ರು ದುಡ್ಡು ತೊಗೊಂಡಿದ್ದಾನೆ ಅಂತೇಳಿ. ಸರ್, ಕೊಟ್ಟವನು ಯಾವನಾದ್ರೂ ಹೇಳ್ಬೇಕಲ್ಲ. ಗಿರೀಶ್ ಮಟ್ಟಣ್ಣವ್ರು ದುಡ್ಡು ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಕೊಟ್ಟವನು ಯಾವನಾದ್ರೂ ಇರ್ಬೇಕಲ್ಲ. ಆಮೇಲೆ ಇವ್ರಕ್ಕಿಂತ ದೊಡ್ಡವ್ರು ಯಾರಿದ್ದಾರೆ, ಶ್ರೀಮಂತರು ಯಾರಿದ್ದಾರೆ ಇಡೀ ರಾಜ್ಯದಲ್ಲಿ? ಆಫರ್ ಮಾಡ್ಬೇಕಂದ್ರೆ ಇವರೆಲ್ಲ ಎಲ್ಲಕ್ಕಿಂತ ದೊಡ್ಡವರು. ಒಂದು ನಿಮ್ಗೆ ಲಾಜಿಕ್ ಅನ್ಸುತ್ತಾ? ಇವೆಲ್ಲ ನೋಡಿ, ಇದು ಈಗ ನಿಮ್ಗೆ ಅನಿಸ್ತಾ ಇದೆ. ಇವುಗಳನ್ನ ನಾನು 1.5 ವರ್ಷದಿಂದ ಕೇಳಿದ್ದೀನಿ. ಮಹೇಶ್ ಶೆಟ್ಟರು 13 ವರ್ಷದಿಂದ ಅನುಭವಿಸಿದ್ದಾರೆ ಈ ಸುಳ್ಳು ಅಪಪ್ರಚಾರಗಳನ್ನ. ಸೌಜನ್ಯ ಕುಟುಂಬದ ಕೂಡ ಅನುಭವಿಸಿದೆ. ಸರ್, ಈಗ ನಿಮಗೆ ಈ ಹೋರಾಟದ ಹಾದಿ ಯಾರು ಇನ್ಸ್ಪಿರೇಷನ್ನು? ಇಷ್ಟೊಂದು ಎದೆಗಾರಿಕೆಯಿಂದ ಹೇಗೆ ಸಾಧ್ಯ? ಯಾರು ಇದ್ದಾರ ಒಬ್ರು ಇನ್ಸ್ಪಿರೇಷನ್ ಅಂತ? ಇನ್ಸ್ಪಿರೇಷನ್ ಅಂತ ಹೇಳಿದರೆ ನೋಡಿ, ನಾನು ಇವೆಲ್ಲ ನಮಗೆ ಅದು ಮಾಡಕ್ಕೆ ಅನಿಸುತ್ತೆ. ಹಾಗೆ ಅವಳು ನಮ್ಮ ಮಗಳು ಅಂತಲೇ ನಾನು ನೋಡ್ಕೋತೀನಿ. ಹಿಂದೆ ಇಂತರ ನಾನು ಭಗತ್ ಸಿಂಗ್ ನನಗೆ ತುಂಬ ಇಷ್ಟ, ಚಗೋವೆರಾ ಇಷ್ಟ, ಅಬ್ದುಲ್ ಕಲಾಂ ಇಷ್ಟ. ನನಗೆ ತುಂಬ ಭಾಳ ನಾನು ಇದನ್ನು ಮಾಡ್ತೇನೆ. ಇನ್ಸ್ಪಿರೇಷನ್ ಅಂತ ಹೇಳಿದರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಆ ನಮ್ಮನೆ ಬರ್ಬರತ್ತೆ ಇದೆ, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದೇ ಒಂದು ಇನ್ಸ್ಪಿರೇಷನ್ ನಮಗೆ ಇಷ್ಟ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತೀರಾ, ಯಡಿಯೂರಪ್ಪ ಅವ್ರ ಜೊತೆ ಸಂಬಂಧ ಹೇಗಿದೆ? ಪಕ್ಷದ ಬೆಂಬಲ ಹೇಗಿದೆ ನಿಮಗೆ ಈಗ ಈ ಒಂದು ವಿಚಾರವಾಗಿ? ಈಗೇನು ನಾನು ಅವ್ರಿಗೆ ಅಂದರೆ ತುಂಬ ಚೆನ್ನಾಗಿ ನಮ್ಮನ್ನು ಬೆಳೆಸಿದವರು. ಈಸ್ ಅ ವೆರಿ ಟಾಲ್ ಲೀಡರ್. ಮತ್ತು BJP ನಮಗೇನು ಬೆಂಬಲ ಇಲ್ಲ ಅಂತ ಹೇಳಿದರೆ ನನ್ನ ಗಮನಕ್ಕೆ ಬಂದಂತೆ ಆ್ಯಂಟಿನೂ ಕೂಡ ಅಂದರೆ BJPನೇ ಇದ್ದಿದ್ದೆಲ್ಲ. ಐ ವಾಸ್ ಇನ್ ಇದನ್ನಲ್ಲ ಅವಾಗ ಘಟನೆ ನಡೆದಾಗ ಐ ವಾಸ್ ಅ ಪಾರ್ಟ್ ಆಫ್ ದ ಸೇಮ್ ಗೌರ್ಮೆಂಟ್. ಐ ವಾಸ್ ದ ಚೇರ್ಮನ್. ಹೌದು. ಆ ನಂತರ ಈಗ ಏನೇನು ಹೋರಾಟದಲ್ಲಿ ಯಾವುದೇ ರೀತಿ ಹೋರಾಟಕ್ಕೆ ಯಾವುದೇ ಬೆಂಬಲ ಅಲ್ಲಿರ್ತಕ್ಕಂಥ ಶಾಸಕರು ಸಂಸದರು ಯಾವುದೇ ರೀತಿ ಬೆಂಬಲ ಕೊಟ್ಟಿಲ್ಲ. ಯಾರ್ದು ಬೆಂಬಲ ಇಲ್ಲ? ಇಲ್ಲ 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 ಕೊಟ್ಟಿಲ್ಲ. ಏನಾದರೂ ಯಾವ್ದಾದ್ರು ಕ್ಷೇತ್ರಕ್ಕೆ MLA ಆಗುವಂಥ ಆಸೆ ಇದೆಯಾ ಸರ್? ಇಲ್ಲ ಸರ್. ಎಲ್ಲ ಪ್ರಚಾರ ತಗೊಂಡು MLA ಆಗ್ತಾರೆ ಅಂತಿದೆ ಮಾತು. ಅನ್ಲಿ ಸರ್, ಅನ್ಲಿ, ಇನ್ನೂ ಅನ್ಲಿ. ಓಕೆ, ಇನ್ನು ಅನ್ಲಿ ಸರ್. ಅನ್ನೋರಿಗೆ ಅನ್ನಕ್ಕೆ ಬಿಡಬೇಕು. ಈಗ ಇಷ್ಟು ದಿನ ಹೇಳಿದ್ರೆ ನಾವು ಬಿಟ್ಟಿದ್ವಿ, ಸುಮ್ಮನೆ ಬಿಟ್ಟಿದ್ವಿ ಸುಳ್ಳು ಮಾತಾಡಲಿ ಅಂತ. ಕೊನೆಯದಾಗ ಒಂದು ಮಾತು ಹೇಳ್ತೇನೆ, ಅಂದರೆ ನಂದು ಅನಿಸಿಕೆ ಹೇಳ್ತೇನೆ. ಇಲ್ಲಿ ಬೆಳಕಿದೆ. ಬೆಳಕು ಆಲ್ವೇಸ್ ಇಟ್ ಈಸ್ ವಿತ್ ರೆಫರೆನ್ಸ್ ಟು ಅ ಡಾರ್ಕ್ನೆಸ್. ಹೌದು, ಹೌದಾ? ಸತ್ಯ ಏನು? ಇಟ್ ಈಸ್ ವಿತ್ ರೆಫರೆನ್ಸ್ ಟು ಅ ಸುಳ್ಳು. ಸುಳ್ಳುಗಳನ್ನು ಹೇಳಕ್ಕೆ ಬಿಟ್ಟಿರ್ತೀವಿ ನಾವು ಅವ್ರಿಗೆ. ಸಂತೋಷ್ ರಾವ್ ಮಾಡಿಸ್ಕೊಳ್ಳಿಲ್ಲ, ತಿರಸ್ಕಾರ ಮಾಡಿದ ಅಂತ ಹೇಳಿ ಪುಂಖಾನುಪುಂಖವಾಗಿ ಹೇಳಿದರು. ಈಗ ನಾವು ತೋರಿಸ್ತಾ ಇದ್ದೀವಿ ಸಂತೋಷ್ ರಾವ್ ಸತ್ಯ ಏನನ್ನೋದು ತೋರಿಸ್ತಾ ಇದ್ದೀವಿ. ಎಸ್ ಸರ್, ಫೈನಲಿ ಈಗ ಮುಂದೆ ಏನಾಗುತ್ತೆ ಹಾಗಾದ್ರೆ? ಇಷ್ಟೊಂದು ಅಭೇದ್ಯವಾದಂತಹ ಒಂದು ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ ನಿಮ್ಮದೇ ಹೇಳಿದಂಥ ಪ್ರಕಾರ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು. ಈಗ ಇಷ್ಟೆಲ್ಲ ಸತ್ಯಾಸತ್ಯತೆಯನ್ನು ನೀವು ಹೊರತರುವಂತಹ ಪ್ರಯತ್ನದಲ್ಲಿ ಫೈನಲಿ ಏನಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ನಮ್ಮ ಜನತೆ ಇದ್ದಾರೆ ಸರ್. ಏನಾಗಬಹುದು ಈಗ? ಎಲ್ಲಿ ತನಕದಲ್ಲಿದೆ, ಹಂತದಲ್ಲಿದೆ ಅಂತ ತನಿಖೆ? ಸರ್, ಫೈನಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರು ಜೈಲಿಗೆ ಹೋಗ್ತಾರೆ. ಅದು ಯಾವಾಗ ಸಾಧ್ಯ ಅಂತ ಹೇಳಿದರೆ ಜನ ಎಚ್ಚೆತ್ಕೊಂಡಂಗೆ ಪ್ರಶ್ನೆ ಮಾಡ್ದಂಗೆ ಕಾನೂನು ವ್ಯವಸ್ಥೆ ಎಚ್ಚೆತ್ಕೊಳ್ತದೆ. ನೋಡಿ, ಒಂದು ಪ್ರಭಾವಿಗಳು ಯಾವಾಗ ಆರೋಪಿ ಸ್ಥಾನದಲ್ಲಿರ್ತಾರಲ್ಲ ಅವಾಗ ಈ ನ್ಯಾಯಾಂಗ ವ್ಯವಸ್ಥೆ, ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಂತಾರೆ, ಅದರಲ್ಲಿ ಪೊಲೀಸ್ ಸ್ಟೇಷನ್ನು, ಪ್ರಾಸಿಕ್ಯೂಷನ್ನು, ನ್ಯಾಯಾಂಗ ಎಲ್ಲ ಇರ್ತದೆ. ಇಲ್ಲಿ ಯಾವಾಗ ಪ್ರಭಾವಿಗಳು ಆರೋಪಿ ಸ್ಥಾನದಲ್ಲಿರ್ತಾರಲ್ಲ ಇಟ್ ಬಿಕಮ್ಸ್ ರಿವರ್ಸ್ ಇಂಜಿನಿಯರಿಂಗ್. ಜನಗಳಿಂದ ಒತ್ತಡ ಬಂದಾಗ ಸರ್ಕಾರ ಕಣ್ತೆಗೀತದೆ. ಅದರ್ವೈಸ್ ಆ ಆರೋಪಿ ಸಣ್ಣ ವ್ಯಕ್ತಿ ಇದ್ದಾಗ ಪೊಲೀಸ್ ಸ್ಟೇಷನ್ನೇ ಹೇಳ್ಕೊಡ್ತಾರೆ. ಪೊಲೀಸ್ ಸ್ಟೇಷನು ಅಥವಾ ನ್ಯಾಯಾಂಗದಿಂದ ಜನಗಳಿಗೆ ಗೊತ್ತಾಗತ್ತೆ, ಅವನು ಕಳ್ತನ ಮಾಡಿದ್ನಂತೆ, ಅವನು ಕೊಲೆ ಮಾಡಿದ್ನಂತೆ ಅಂತೇಳಿ, ನೋಡಿ ಪೊಲೀಸರು ಅರೆಸ್ಟ್ ಮಾಡಿದರು ಅಂತೇಳಿ. ಬಟ್ ಇಲ್ಲಿ ಯಾವಾಗ ಪ್ರಭಾವಿಗಳು ದೊಡ್ಡವರು ಇರ್ತಾರೆ ಆವಾಗ ಜನಗಳು ಎದ್ದಾಗ ಮಾತ್ರ ಸರ್ಕಾರ ಅಲರ್ಟ್ ಆಗುತ್ತೆ.
ಇಲ್ಲ ಅಂತ ಹೇಳಿದರೆ ತಮ್ಮ ಇದರಲ್ಲೇ ಇರ್ತಾರೆ. ಈಗ ಹಂತದಲ್ಲಿದೆ ಅನ್ಸುತ್ತಾ? ಖಂಡಿತ ಸರ್. ಈ ದೇಶದ ಪ್ರಧಾನಮಂತ್ರಿ ಅವ್ರ ಮನೆಗೆ ಹೋಗಿ ಬಂದರು. ಈಗಿಷ್ಟೇ ಅಲ್ಲ, ಇಂದಿರಾ ಗಾಂಧಿಯಿಂದ ಹೇಳ್ತಾ ಇದ್ದೇನೆ. ಐ ಆಮ್ ನಾಟ್ ರೆಫರಿಂಗ್ ಟು ಎನಿ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ. ಇಂದಿರಾ ಗಾಂಧಿ ಅಂದರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿಗಳು, ಹೋಮ್ ಮಿನಿಸ್ಟರು, ಜಡ್ಜಸ್ ಆಫ್ ದಿ ಹೈಕೋರ್ಟ್, ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್, ಎನಿ ಕೋರ್ಟ್, ಮಿನಿಸ್ಟರ್ಸ್, ಫಿಲ್ಮ್ ಸೆಲೆಬ್ರಿಟೀಸ್ ಎಲ್ಲರೂ ಹೋಗಿ ಅವ್ರ ಕಾಲು ಬೀಳ್ತಾ ಇದ್ದಾರೆ. ಅಂದ್ರೆ ಇಂಥವ್ರಿಗೆಲ್ಲ ಸತ್ಯ ಹೊರಗೆ ತೋರ್ಸಕ್ಕಾಗತ್ತಾ ಸರ್ ನಿಮ್ಗೀಗ? ಸರ್ ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದ್ನಲ್ಲ, ಫಸ್ಟ್ ನೀವು ಕೇಳಿದ್ದು ಮಂಜುನಾಥ ಸ್ವಾಮಿ ನಾವು ಯಾರು? ನಾವೇನೂ ಅಲ್ಲ. ಇಟ್ ಈಸ್ ಗೈಡೆಡ್ ಬೈ ಹಿಮ್ ಆ್ಯಂಡ್ ಚಾಮುಂಡೇಶ್ವರಿ ದೇವಿ, ದುರ್ಗಾದೇವಿ. ಅವ್ರ ಮುಂದೆ ನಾವೇನು ಸರ್? ಆ ಒಂದು ನಾವು ಈ ಹೋರಾಟ ಇದೆಯಲ್ಲ, ಆ ಸ್ವಾಮಿಯ ಸೇವೆ ಅಂತ ಮಾಡ್ತಾ ಇದ್ದೀವಿ. ಉರುಳು ಸೇವೆ ಮಾಡ್ತಾರಪ್ಪ, ಧರ್ಮಸ್ಥಳಕ್ಕೆ ಮಾಡ್ತಾರಿಲ್ಲೋ, ಪಾದಯಾತ್ರೆ ಮಾಡ್ತಾರೆ, ಮುಡಿ ತೆಗಿಸ್ಕೋತಾರೆ, ಅವೆಲ್ಲ ಒಂದು ಸೇವೆಯ ಭಾಗಗಳು. ಈ ಹೋರಾಟನೂ ಕೂಡ ಮಂಜುನಾಥ ಸ್ವಾಮಿಯ ಒಂದು ಸೇವೆ ಅಂತ ಮಾಡ್ತಾ ಇದ್ದೀವಿ ನಾವು ಅಷ್ಟೇ. ಆ ಸ್ವಾಮಿಯ ಒಂದು ಮಾರ್ಗದರ್ಶನದಿಂದನೇ ಇದೆಲ್ಲ ನಡೀತಾ ಇದೆ. ಎಸ್ ಸರ್, ನಿಮ್ಗೆಲ್ಲವೂ ಜಯಶೀಲರಾಗಿ ಬನ್ನಿ, ಒಂದು ಪ್ರಕರಣವನ್ನ ನ್ಯಾಯವನ್ನು ಕೊಡಿಸಿ ಅನ್ನುವಂಥ ಮುಖ ನೀವು ಇರಬೇಕು ಜೊತೆಗೆ. ಖಂಡಿತ ಸರ್, ನಾವು ಇದ್ದೇ ಇರ್ತೀವಿ. ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸೀಡ್ ಆಗಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಸರ್. ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮದು ಯಾವುದೇ ಒಂದು ತಾಕೀತು ಧರ್ಮಸ್ಥಳ ದೇವಸ್ಥಾನದ ವಿಚಾರವಾಗಲಿ ಅಥವಾ ಮಂಜುನಾಥೇಶ್ವರನ ವಿಚಾರವಾಗಿ ಇಲ್ಲ. ಈ ಕಾಣದ ಕೈಗಳು, ಕಾಣದ ಶಕ್ತಿಗಳು ಏನೇ ಒಂದು ವಿಚಾರದಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾವೆ, ಅಂಥದ್ದನ್ನ ನಾವು ಹೊರಗೆ ತೆಗಿತಾ ಇದ್ದೀವಿ. ಮತ್ತು ಇದಿಷ್ಟನ್ನು ನಾವು ಮಂಜುನಾಥ ಸ್ವಾಮಿಯ ಸೇವೆ ಅಂತ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನ ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ. ಇದಾಗಿತ್ತು ಗಿರೀಶ್ ಮಟ್ಟಣ್ಣನವರ ಜೊತೆ ನೇರ ವಿಶೇಷ ಸಂದರ್ಶನ. ಧನ್ಯವಾದಗಳು.